ಬೆಸ್ಕಾಂ ಅಧಿಕಾರಿಗಳಿಗೆ ಏನಾಗಿದೆ, ಯಾಕೆ ಹಿಂಗ್ ನಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಇನ್ನೊಂದು ಕಡೆಯಲ್ಲಿ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ 7 ತಿಂಗಳ ಗರ್ಭಿಣಿ, ಆಕೆಯ ಮನೆಯಲ್ಲಿ ಕರೆಂಟ್ ಇಲ್ಲ, ವಿದ್ಯುತ್ ಕಡಿತ ಆಗಿದೆ. ಕಾರಣ 26,000 ಬಿಲ್ ಕಟ್ಟಿ ಅಂತ. ಅದೇನು ಅವ್ರ ತಪ್ಪ? 26,000 ಬಿಲ್ ಬಂದಿರೋದು ಅವ್ರು ಯೂಸ್ ಮಾಡಿನಾ? ಖಂಡಿತ ಇಲ್ಲ. ಬಿಲ್ ಕಟ್ಟಿಲ್ಲ ಅಂತ ವಿದ್ಯುತ್ ಸಂಪರ್ಕವನ್ನೇ ಕಡಿತಗೊಳಿಸಿದೆ ಬೆಸ್ಕಾಂ. ಹೆಬ್ಬಾಳ ಕ್ಷೇತ್ರದ ಸನ್ರೈಸ್ ಕಾಲನಿಯ ಫಸ್ಟ್ ಕ್ರಾಸ್ ನಲ್ಲಿ ಆಗಿರುವಂತಹ ಘಟನೆ ಇದು. ರಾತ್ರಿ ವೇಳೆ ಟಾರ್ಚ್ ಹಿಡ್ಕೊಂಡು ಅಡಿಗೆ ಮಾಡಬೇಕಾದಂತಹ ಸ್ಥಿತಿ. ಫ್ಯಾನ್ ಇಲ್ಲ, ಲೈಟ್ ಇಲ್ಲ. ಅಶೋಕ್ ಎಂಬುವರ ಕುಟುಂಬದ ನರಳಾಟ ಇದು. 2 ತಿಂಗಳಿನಿಂದ 26,846 ರೂಪಾಯಿ ಬಿಲ್ ಅನ್ನ ಕಂಡು ಈಗ ಕುಟುಂಬ ಶಾಕ್ ಆಗಿದೆ. ಬೆಸ್ಕಾಂ ಸಂಪರ್ಕ ಮಾಡಿದ್ರು ಕೂಡ ಯಾರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಏನ್ ಮಾಡೋದು ಅಂತ ಅವರು ಪ್ರಶ್ನಿಸ್ತಾ ಇದ್ದಾರೆ. 7 ತಿಂಗಳ ಗರ್ಭಿಣಿ, ಆಕೆಗೆ ಸಮಸ್ಯೆಗಳಾಗ್ತಾ ಇದೆ. ಒಂದು ಟಾರ್ಚ್ ಹಾಕೊಂಡು ಮನೇಲಿ ಅಡಿಗೆ ಮಾಡಬೇಕು, ಫ್ಯಾನ್ ಇಲ್ಲ ಅಂದ್ರೆ ಬೀಸಣಿಗೆ ಇಟ್ಕೊಂಡು ಕೈ ಬೀಸ್ಕೊಂಡು ಕೂತ್ಕೋಬೇಕು. ಅದು ನಮ್ಮ ತಪ್ಪಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. 2 ತಿಂಗಳಿನಿಂದ ದಿಢೀರಂತ 26,000 ಬಂದರೆ ಯಾಕೆ ಅಂತ ಕೇಳೋಣ ಅಂತ ಹೋದರೆ ಅಲ್ಲಿಯೂ ಕೂಡ ಯಾರೂ ನಮ್ಮ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಯಾರನ್ನ ಕೇಳಿದನ್ನು ಸರಿಪಡಿಸ್ಕೊಳ್ಳೋದು? 1,500 ರೂಪಾಯಿ ಬಿಲ್ ಬರ್ತಾ ಇತ್ತು ನಾರ್ಮಲಿ. ಈಗ ದಿಢೀರಂತ 2 ತಿಂಗಳಿಂದ ಹೀಗೆ ಬರೋದಕ್ಕೆ ರೀಸನ್ ಬೇಕಲ್ವಾ ಅಂತ ಕೇಳ್ತಿದ್ದಾರೆ. ಅದಕ್ಕೆ ರೀಸನ್ಸ್ನ ಕೊಡಬೇಕಾದವ್ರು ಮಾತ್ರ ಕೈಗೆ ಸಿಗದಂಗೆ ಓಡಾಡ್ತಿದ್ದಾರೆ. ಇದೆಲ್ಲ ಕರೆಂಟ್ ಇಲ್ಲ, ತುಂಬ ಬೇಜಾರಾಯಿತು. ಮಲ್ಗಕ್ಕೆ ಆಗಿಲ್ಲ, ಮಗು ಇದೆ, ಮಗುಗೂ ಆಗಲ್ಲ. ಅಮ್ಮ ಇದೆ, ಅಮ್ಮಗೂ ನಿದ್ರೆ ಮಾಡಕ್ಕೆ ಆಗಿಲ್ಲ. ನನಗೂ ಬೇಜಾರಾಯಿತು, ಸ್ವಲ್ಪ ಬೇಜಾರು ಆಯಿತು. ಪ್ರೆಗ್ನೆಂಟ್ ಇದೆ ನಾನು. ಕರೆಂಟ್ ಮಾಡ್ಕೋಕ್ಕೂ ಹೋಗಿದ್ದಾರೆ. ರಾತ್ರಿಯೆಲ್ಲ ಕರೆಂಟ್ ಇಲ್ಲ, ತುಂಬ ಬೇಜಾರಾಯಿತು. ಮಲ್ಗಕ್ಕೆ ಆಗಿಲ್ಲ. ಮೇನಲ್ಲಿ ದಿಢೀರ್ ಅಂತ ಬಂದ್ಬಿಟ್ಟು 26,800 ರೂಪಾಯಿ ಬಂದಿದೆ ಸರ್. ಅದು ನಾವು ಎನ್ಕ್ವೈರಿ ಮಾಡೋಕ್ಕೆ ಹೋದರೆ ಅವರು ಕಂಪ್ಲೇಂಟ್ ಬರ್ಕೊಡಿ, ಅದು ಕೊಡಿ ಅಂತ ಹೇಳಿದ್ರು ಅವರು. ನಾವು ಸುಮಾರು ಒಂದು 2-3 ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್ ನಾವು ಅವ್ರಿಗೆ. ಆ ಕಂಪ್ಲೇಂಟ್ ತೊಗೊಂಡು ಬಂದರು ಸರ್ ಅವರು. ಅವ್ರು ಏನು ಹೇಳ್ತಾರೆ, ಎಲ್ಲ ಚೆನ್ನಾಗಿದೆ, ಎಲ್ಲ ಕರೆಕ್ಟ್ ಆಗಿದೆ, ನೀವು ಕಟ್ಟಲೇಬೇಕು ಅಂತ ಅವ್ರು ಫೋರ್ಸ್ ಮಾಡಿದ್ರು ಸರ್. ಬಂದ್ಬಿಟ್ಟು ಎಲ್ಲ ವೈರು ಮತ್ತು ಏನಿದು ಫೀಸ್ ಎಲ್ಲ ಕಿತ್ಕೊಂಡು ಹೋಗಿದ್ದಾರೆ ಅವರು. ಮನೇಲಿ ನೋಡಿದ್ರೆ ನಾವು ವೈಫ್ 7th ಮಂತ್ ಪ್ರೆಗ್ನೆಂಟ್ ಸರ್. ನಮ್ಮ ತಾಯಿ ನೋಡಿದ್ರೆ 70+ ಸರ್ ಅವರು. ನೈಟ್ ಎಲ್ಲ ಪಾಪ ನಾವು ಪಟ್ಟಿರೋ ಕಷ್ಟ ಹೆಂಗಿದೆ ಅಂದರೆ, ಅದು ಕರೆಂಟು ಇಲ್ಲ, ಅವ್ರ ಪಾಪ ಏನಿಲ್ಲ ಪಾಪ ಅವ್ರಿಗೆ. ಅಷ್ಟೊಂದು ಬೇಜಾರಾಗಿದೆ ಸರ್.